ನಮಸ್ಕಾರ. ಎಲ್ರಿಗೂ ಒಂದು ವಿಷಯ ಹೇಳಬೇಕು. ನೀವು ಸೀರಿಯಲ್ ನೋಡ್ತಾ ಇದ್ದರೆ, ಧಾರಾವಾಹಿಗಳ ಪ್ರಿಯರಾಗಿದ್ದರೆ ನಿಮ್ಗೊಂದು ವಿಷಯ ಹೇಳ್ತೀನಿ. ನಿಜ ಆಗಿದ್ರೆ ಹ್ಞೂ ಅನ್ನಿ, ಹೈಫೈ ಕೊಡಿ. ಇಲ್ಲ ಅಂದರೆ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಸುಳ್ಳು ಅಂತ. ಎಲ್ಲ ಸೀರಿಯಲ್ಲು ಕಾಮನ್ ಆಗಿ ಏಕಸೂತ್ರವನ್ನು ಪಾಲಿಸ್ತಾ ಇದೆ. ಆ ಸೂತ್ರ ಯಾವುದು ಅಂತ ಹೇಳ್ತೀನಿ. ಸೀರಿಯಲ್ ಪ್ರಾರಂಭ ಆಗುತ್ತೆ, ಒಂದು ಮುದ್ದಾಗಿರೋ ಆದರ್ಶಗಳನ್ನು ಇಟ್ಕೊಂಡಿರೋ ಒಂದು ಹೀರೋಯಿನ್ನು. ನಾನು ಸೀರಿಯಲ್ ಹೆಸರು ಯಾವುದು ಹೇಳಲ್ಲ. ನೀವು 6 ಗಂಟೆಯಿಂದ ಶುರುವಾಗೋ ಎಲ್ಲ ಸೀರಿಯಲ್ನು ನೋಡ್ತಾ ಬನ್ನಿ. ಒಂದು ಹೀರೋಯಿನ್ನು, ಅದು ಮುದ್ದು ಬಬ್ಲಿ ಇಲ್ಲ ತುಂಬ ಕಷ್ಟದಲ್ಲಿರೋದು, ಆದರ್ಶಗಳನ್ನು ಇಟ್ಕೊಂಡಿರೋದು ಒಂದು ಹೀರೋಯಿನ್ನು. ರೂಡ್ ಆಗಿರೋದು, ರಫ್ ಆಗಿರೋದು, ತುಂಬ ಶ್ರೀಮಂತ ಆಗಿರೋದು, ತುಂಬ ಸ್ಟ್ರಿಕ್ಟ್ ಆಗಿರೋದು ಒಂದು ಹೀರೋ. ಅವರಿಬ್ರಿಗೆ ಮದುವೆ ಆಗ್ಬಿಡುತ್ತೆ. ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲ. ಅವನೇ ಯಾವಾಗಲೂ ರೂಡಾಗಿ ವರ್ತಿಸ್ತಿರ್ತಾನೆ. ಈ ಹುಡುಗಿ ಅದನ್ನು ಪ್ಯಾಚಪ್ ಮಾಡೋಕ್ಕೆ ಟ್ರೈ ಮಾಡ್ತಿರುತ್ತೆ. ಅಲ್ಲಿ ಒಂದು ಟ್ರ್ಯಾಕ್ ಆಯಿತು. ಅದಾದ್ಮೇಲೆ ಅವ್ರ ಮನೆಗೊಂದು ಹೆಂಗ್ಸ್ ಬರುತ್ತೆ. ಅದು ಎಲ್ಲೋ ಏಟಾಗೋ, ಬಿದ್ದೋ, ಬಾವಿಲ್ ಬಿದ್ದೋ, ಎದ್ದೋ, ಆಕ್ಸಿಡೆಂಟ್ ಆಗೋ ಇವ್ರ ಮನೆಗೆ ಬರುತ್ತೆ. ಇವ್ರು ಅಯ್ಯೋ ಪಾಪ ಅಂತ ಕರ್ಕೊಂಬಂದು ಒಂದು ಅಷ್ಟು ದಿವಸ ಅದಕ್ಕೆ ಸೇವೆ ಮಾಡ್ತಾರೆ. ಮನೆಯವರೆಲ್ಲ ಸೇವೆ ಮಾಡ್ತಾರೆ. ಅದರಲ್ಲೂ ಆ ಸಾಫ್ಟ್ ಹೀರೋಯಿನ್ನು, ಯಾರ ಮನೇಲೂ ಇರದೇ ಇರುವಂಥ, ಇವ್ರೊಂದು ಕಲ್ಪನೆಯಲ್ಲಿರುವಂಥ ಒಂದು ಹೀರೋಯಿನ್ನು. ಯಾರು ಎಷ್ಟು ಉಗಿದ್ರು ಉಗಿಸ್ಕೊತಿರುತ್ತೆ, ಡೈರೆಕ್ಟಾಗಿ ಅಂದ್ರು ಅನ್ಸ್ಕೊತಿರುತ್ತೆ. ಅವ್ರ ಮನೆಯವ್ರಿಗೆಲ್ಲ ಅವ್ರು ಅಷ್ಟು ಅವಮಾನ ಮಾಡ್ತಿರ್ತಾರೆ, ಇದು ಮಾಡಿಸ್ಕೊತಿರುತ್ತೆ. ಅಪರೂಪಕ್ಕೆ ಯಾವುದೋ ಒಂದೊಂದು ಸೀರಿಯಲ್ ತಿರುಗಿ ಬೀಳ್ತವೆ. ಇರಲಿ. ಇಷ್ಟಾದ್ಮೇಲೆ ಆ ಬಂದಿರತ್ತಲ್ಲ ಹೆಂಗ್ಸು, ಅದು ಇದ್ದಕ್ಕಿದ್ದಾಗೆ ಒಂದು ಫೈನ್ ಡೇ ಫುಲ್ ರೆಬೆಲ್ ಆಗ್ಬಿಡುತ್ತೆ. ಹಿಂಗೆಲ್ಲ ಸುತ್ತಕ್ಕೆ ಸ್ಟಾರ್ಟ್ ಮಾಡುತ್ತೆ. ಫುಲ್ ಎಲ್ಲ ಆಕ್ಸೆಸರೀಸ್ ಹಾಕೊಂಡ್ಬಿಡುತ್ತೆ. ಅದು ಅವ್ರ ಮನೆ ಹೆಣ್ಮಗಳು, ಇಲ್ಲ ಯಾವತ್ತೋ ಯಾರೋ ಅನ್ಯಾಯ ಮಾಡಿರ್ತಾರಲ್ಲ ಅವರು ಇವ್ರ ಮನೆಗೆ ಬಂದು ಸೇರ್ಕೊಂಡ್ಬಿಡ್ತಾರೆ. ಅಡ್ಗೆ ಮನೆಯಿಂದ ಇವ್ರದೆಲ್ಲ ಪ್ರೈವೇಟ್ ಏರಿಯಾದಲ್ಲಿ ಓಡಾಡ್ತಿರ್ತಾರೆ. ಎಲ್ಲಾರ ಮಾತನ್ನು ಅವ್ರು ಕೇಳಿಸ್ಕೊತಿರ್ತಾರೆ. ಅವ್ರು ಪ್ಲಾನ್ ಮಾಡೋದು ಇವ್ರು ಯಾರಿಗೂ ಗೊತ್ತಾಗ್ತಿರಲ್ಲ. ಇವ್ರು ಯಾರು ಇಲ್ದಿರುವಾಗ ಅವರು ಪ್ಲಾನ್ ಮಾಡ್ತಾ ಇರ್ತಾರೆ. ಆಯ್ತಾ? ಅವರು ಇವ್ರ ಮನೇನ ಹೊಡಿಬೇಕು, ಇಲ್ಲಿರೋರನ್ನ ಸಾಯಿಸ್ಬೇಕು. ಲಿಟ್ರಲಿ ಆ ವಿರೋಧಗಳು ಏನೇ ಇರಲಿ, ವಿಷ ಹಾಕ್ಬಿಡೋದು, ಆಕ್ಸಿಡೆಂಟ್ ಮಾಡ್ಬಿಡೋದು, ಕೈಕಾಲು ಕಟ್ ಹಾಕ್ಬಿಡೋದು, ಎಲ್ಲೋ ನೀರ್ಗೆ ಎಸ್ಬಿಡೋದು, ಪ್ರಪಾತಕ್ಕೆ ಎಸ್ಬಿಡೋದು, ಏನೋ ಮಾಡ್ತಾ ಇರ್ತಾರೆ ಸಾಯಿಸಕ್ಕೆ, ಇವ್ರ ಮನೇನ ಮುಗ್ಸಕ್ಕೆ. ತಿರ್ಗಾ ಅದು ಈ ಹುಡುಗಿಗೆ ಮೊದಲು ಗೊತ್ತಾಗುತ್ತೆ. ಇದು ಅದನ್ನ ಹೊಡೆಯಕ್ಕೆ ಟ್ರೈ ಮಾಡುತ್ತೆ. ಇರ್ಲಿ, ಕಾಲ್ಪನಿಕ ಕಥೆಗಳ ಮೂಲಕನೇ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡ್ ನಡೆಯೋದು. ಎಲ್ಲಾ ಸೀರಿಯಲ್ಲಲ್ಲೂ ಕಾಮನ್ ಆಗಿ ಒಂದೇ ಸೂತ್ರ. 6 ಗಂಟೆಯಿಂದ 10 ಗಂಟೆ ತನಕ ಕುತ್ಕೊಂಡು ನೋಡಿ ನೀವು. ಎಲ್ಲ ಒಂಚೂರು ಆ ಬರೋ ಹೆಣ್ಮಕ್ಳು ಸಂಬಂಧ ಚೇಂಜು. ಒಂದ ಹೆಣ್ಮಕ್ಳಾಗಿರ್ತಾರೆ, ಇಲ್ಲ ಮನೆ ಯಜಮಾನಂಗೆ 2ನೇ ಹೆಂಡತಿ. ಕೆಲವು ಸತಿ ಅಂತೂ ತಾತುಗಳಿಗೆ 2ನೇ ಹೆಂಡತಿ ಎಲ್ಲೋ ಹೋಗ್ಬಿಟ್ಟಿರ್ತಾರೆ, ತಪ್ಸ್ಕೊಂಡ್ಬಿಟ್ಟಿರ್ತಾರೆ. ಅವ್ರು ಇದಕ್ಕಿದಂಗೆ ಬಂದ್ಬಿಟ್ಟಿರ್ತಾರೆ. ಸೃಜನಶೀಲತೆ ಹೆಂಗೆ ಹಳ್ಳ ಹಿಡ್ದಿದೆ ಅನ್ನಕ್ಕೆ ಈ ಕಥೆಗಳನ್ನು ಬರೀತಿದಾರಲ್ಲ, ಒಂದು ಟ್ರ್ಯಾಕ್ ಸಿದ್ಧ ಮಾಡ್ತಿದಾರಲ್ಲ, ಇವರೇ ಸಾಕ್ಷಿ. ಅದ್ರಲ್ಲಿ ಕೆಲವು ಸೀರಿಯಲ್ ಅಲ್ಲಿ ಸ್ವಲ್ಪ ತಾಜಾ ಯಾವ ಚಾನಲ್ಲು ಹೇಳ್ತಾ ಇಲ್ಲ ನಾನು, ಎಲ್ಲಾ ಚಾನಲಲ್ಲೂ ಈ ತರದಿದೆ. ಅದ್ರಲ್ಲಿ ಬೇರೆ ತೆಲುಗಿನ ತಗೊಂಡ್ಬರ್ತಾರೆ, ಕನ್ನಡ ಡಬ್ಬಿಂಗ್ ಮಾಡಿ. ಅದು ಇದ್ರ ಅಕ್ಕ, ಇದ್ರ ಅಜ್ಜಿನೇ ಅನ್ಬೋದು ಬಿಡಿ. ಅದಿದ್ದಿದ್ದು ಅತತ ಒಂದೇ ಕಥೆ, ಒಂದೇ ಸ್ಟೋರಿ ಲೈನ್. ನಾನು ಹೇಳಿದ್ ಕರೆಕ್ಟ್ ಅನ್ಸಿದ್ರೆ ಒಂದು ಹೈಫೈ ಕೊಡಿ. ಓಕೆ, ಬಾಯ್.